ನಮಸ್ಕಾರ ಗೆಳೆಯರೆ, ತಮಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೆ, ಎಂಥ ಒಂದು ಆಯುಧ ಈಗ ರೆಡಿಯಾಗಿದೆ ಅಂದರೆ ಅದರಿಂದ ಕೆಲವು ಕಿಲೋಮೀಟರ್ ದೂರದಿಂದಲೇ ನಾಣ್ಯದ ಆಕಾರದಲ್ಲಿರುವಂತಹದನ್ನು ಕೂಡ ನೋಡಿ ಸರಿಯಾದ ಗುರಿಯನ್ನು ಅದು ಮಾಡುತ್ತದೆ ಅನ್ನೋದನ್ನು ನಿಮ್ಗೆ ಹೇಳಿದರೆ, ಹಾಗೂ ಅದನ್ನು ಹೊರತು ಈ ಆಯುಧವು ದೊಡ್ಡ ದೊಡ್ಡ ಯುದ್ಧ ವಿಮಾನಗಳನ್ನು ಹಾಗೂ ಎಲ್ಲಕ್ಕಿಂತ ಶಕ್ತಿಶಾಲಿ ಪರಮಾಣು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಕೂಡ ಕೆಲವೇ ಸೆಕೆಂಡ್ಗಳಲ್ಲಿ ಹೊಡೆದುಳಿಸುವಂತಹದ್ದಾಗಿದೆ. ಹಾಗೂ ಇದನ್ನು ಚಲಾಯಿಸುವುದಕ್ಕೆ ಕೇವಲ $10 ಅಂದರೆ ಸುಮಾರು $800 ಅಷ್ಟೇ ಬೇಕಾಗ್ತದೆ. ಇದನ್ನು ನೀವು ನಂಬ್ತೀರಾ? ಖಂಡಿತ ಇಲ್ಲ. ಆದ್ರೂ ನೀವು ಇದನ್ನು ನಂಬಲೇಬೇಕು. ಯಾಕಂದರೆ ಈಗ ಎಂಥ ಒಂದು ಆಯುಧ ತಯಾರಾಗಿದೆ ಅಂದರೆ ಇದರ ತಯಾರಾಗೋದನ್ನು ಬಿಡಿ, ಈಗ ಇದರ ಟೆಸ್ಟಿಂಗನ್ನು ಕೂಡ ಮಾಡಲಾಗಿದೆ. ಈಗ ಕೇವಲ ಇದನ್ನು ಡಿಪ್ಲಾಯ್ ಮಾಡೋದಷ್ಟೇ ಉಳಿದಿದೆ. ಹಾಗೂ ಆ ಆಯುಧದ ಹೆಸರು ಡ್ರ್ಯಾಗನ್ ಫೈರ್ ಆಗಿದೆ. ಹಾಗೆಯೇ ಇವತ್ತಿನ ಈ ವಿಡಿಯೋದಲ್ಲಿ ಈ ಡ್ರ್ಯಾಗನ್ ಫೈರ್ ಬಗ್ಗೆನೇ ಇರುವ ಎಲ್ಲ ಡೀಟೇಲನ್ನು ನಾನು ನಿಮಗೆ ಕೊಡಲಿದ್ದೇನೆ. ಜೊತೆಗೆ ಯಾಕಿದು ಪೂರ್ತಿ ಜಗತ್ತಿಗೆ ಮಹತ್ವಪೂರ್ಣವಾಗಿದೆ ಅನ್ನೋದನ್ನು ಕೂಡ ಹೇಳಲಿದ್ದೇನೆ. ಅದಕ್ಕಿಂತ ಮೊದಲು ಇದರ ಟೆಸ್ಟ್ ಆಗಿರುವಂಥ ವಿಡಿಯೋವನ್ನು ನೋಡಿ. ಸೊ ಈ ವಿಡಿಯೋದಲ್ಲಿ ನೀವು ನೋಡಿರುವ ಹಾಗೆ ಯಾವ ರೀತಿಯಲ್ಲಿ ಈ ಡ್ರ್ಯಾಗನ್ ಫೈರು ಆಕಾಶದಲ್ಲಿರುವಂಥದ್ದನ್ನು ಕೆಲವೇ ಕ್ಷಣದಲ್ಲಿ ಧ್ವಂಸ ಮಾಡಿದೆ. ಹಾಗೂ ಈ ಡ್ರ್ಯಾಗನ್ ಫೈರ್ ಆಯುಧವನ್ನು ಬ್ರಿಟನ್ ಅವರು ಮಾಡಿದ್ದಾರೆ. ಹೌದು ಗೆಳೆಯರೆ, ಇದು ಬ್ರಿಟನ್ನ ಮೊದಲ ಲೇಸರ್ ವೆಪನ್ ಆಗಿದೆ, ಅಂದರೆ ಡೈರೆಕ್ಟ್ ಎನರ್ಜಿ ವೆಪನ್. ಇದನ್ನು DEW ಅಂತಲೂ ಹೇಳಲಾಗ್ತದೆ. ಹಾಗೂ ಈ ಆಯುಧವನ್ನು ಜಗತ್ತಿನಲ್ಲೇ ಸ್ಪೆಷಲ್ ಆಯುಧ ಅಂತ ಯಾಕೆ ಹೇಳಲಾಗುತ್ತಿದೆ? ಅದು ಯಾಕಂದರೆ ಈಗಾಗಲೇ ಬಹಳಷ್ಟು ಲೇಸರ್ ವೆಪನ್ಗಳು ತಯಾರಾಗಿವೆ. ಇಸ್ರೇಲ್ನೂ ಕೂಡ ತನ್ನ ಸ್ವಂತದನ್ನೇ ತಯಾರು ಮಾಡಿದೆ, ಅಮೆರಿಕನೂ ಕೂಡ ಮಾಡಿಬಿಟ್ಟಿದೆ. ಇದನ್ನು ಹೊರತು ಚೀನಾವು ಕೂಡ ಇದಕ್ಕಾಗಿ ನಿರಂತರವಾಗಿದ್ದಾರೆ. ಆದರೆ ಈಗಿನವರೆಗೆ ತಯಾರಿಯಾಗಿರುವಂಥ ಬಹಳಷ್ಟು ಲೇಸರ್ಗಳನ್ನು ಇದಕ್ಕೆ ಹೋಲಿಸಿದಾಗ ಆಗ ಇದರಲ್ಲಿರುವ ಆಕ್ಯುರೇಸಿ ಇವೆಲ್ಲದಕ್ಕಿಂತ ಬೆಸ್ಟ್ ಇದೆ. ಅದು ಹೇಗೆ? ಆ್ಯಕ್ಚುಲಿ ಅದು ಹೇಗಂದರೆ, ಇದರ ಮೊದಲ ಟೆಸ್ಟ್ ಮಾಡುವಾಗ ಇದು ತನ್ನ ಒಂದು ಟಾರ್ಗೆಟ್ ಮೇಲೆ ಎಷ್ಟು ಆಕ್ಯುರೇಸಿಯಿಂದ ಗುರಿ ಇಟ್ಟಿದೆ ಅಂದರೆ ಅದು 1 ಕಿಲೋಮೀಟರ್ ದೂರದಲ್ಲಿ ಇಟ್ಟು ಒಂದು ನಾಣ್ಯವನ್ನು ಹೊಡೆಯುವ ಹಾಗೆ ಅಷ್ಟೊಂದು ಅದ್ಭುತವಾದ ಆಕ್ಯುರೇಸಿಯು ಇದಾಗಿದೆ. ಆದಾಗ್ಯೂ ಈ ಟೆಸ್ಟಿಂಗ್ ಮಾಡಿರುವಂಥದ್ದು ಅದು ಕೇವಲ 1 ಕಿಲೋಮೀಟರ್ದಷ್ಟೇ ಆಗಿದೆ. ಆದರೆ ಬ್ರಿಟನ್ ಇದನ್ನು 5 ರಿಂದ 10 ಕಿಲೋಮೀಟರ್ವರೆಗೂ ಕೂಡ ವಾರ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೂ ಅದರ ಮೂಲಕ ಈ ಟೆಸ್ಟಿಂಗ್ನ ಮುಖಾಂತರವೇ ಇದರ ಆಕ್ಯುರೇಸಿ ಎಷ್ಟು ಇರಲಿದೆ ಅನ್ನೋದು ಗೊತ್ತಾಗಲಿದೆ. ಆದರೆ ಸದ್ಯಕ್ಕೆ ಇದು ವರ್ಲ್ಡ್ನ ಮೋಸ್ಟ್ ಆಕ್ಯುರೇಟ್ ಲೇಸರ್ ವೆಪನ್ ಆಗಿಬಿಟ್ಟಿದೆ. ಅದಕ್ಕಿಂತ ಮಜವಾಗಿರುವಂಥ ವಿಷಯ ಏನಂದರೆ ಇದು ಜಗತ್ತಿನಲ್ಲಿ ಎಲ್ಲಕ್ಕಿಂತ ಅಗ್ಗವಾದ ಅಂದರೆ ಅಫೋರ್ಡೇಬಲ್ ಲೇಸರ್ ಆಗಿಬಿಟ್ಟಿದೆ. ಅದು ಹೇಗನ್ನೋದನ್ನು ಈಗ ತಿಳ್ಕೊಳ್ಳೋಣ. ಇದನ್ನು 10 ಸೆಕೆಂಡ್ವರೆಗೂ ಚಲಾಯಿಸುವಾಗ ಆಗ ನಮಗೆ ಆಗುವ ಖರ್ಚು ಎಷ್ಟಿದೆ ಅಂದರೆ, ನೀವು ಹೀಗೆ ಅಂದ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ನಿಮ್ಮ ರೂಮನ್ನು ಬಿಸಿ ಮಾಡುವುದಕ್ಕಾಗಿ 1 ಗಂಟೆವರೆಗೂ ಹೀಟರನ್ನು ಏನು ಹಚ್ತೀರಿ ಅಷ್ಟೇ ಇದರ ಖರ್ಚಾಗ್ತದೆ. ಅಂದರೆ ಮಾತ್ರ ಕೆಲವೇ ರೂಪಾಯಿಗಳಲ್ಲಿ ಅಷ್ಟೇ 10 ಸೆಕೆಂಡ್ವರೆಗೂ ಇದು ಚಲಿಸುತ್ತದೆ. ಹಾಗೆಯೇ ಇದು 10 ಸೆಕೆಂಡಲ್ಲಿ ಏನೇನು ಮಾಡ್ಬೋದು? ಆ್ಯಕ್ಚುಲಿ ಇದು ಪ್ರತಿಯೊಂದು 2-3 ಸೆಕೆಂಡ್ ಒಳಗೇ ಯುದ್ಧ ವಿಮಾನಗಳನ್ನು, ಬ್ಯಾಲಿಸ್ಟಿಕ್ ಮಿಸೈಲನ್ನು ಹೊಡೆದುರುಳಿಸುತ್ತದೆ. ಅಥವಾ ದೊಡ್ಡ ICBM ಮಿಸೈಲ್ಗಳು ಇರುವಂಥದ್ದನ್ನು ಅವುಗಳನ್ನು ಕೂಡ ಹೊಡೆದುರುಳಿಸಬಹುದು. ಆದರೆ ಇಲ್ಲಿ ಸ್ವಲ್ಪ ಖರ್ಚು ಹೆಚ್ಚಾಗಬಹುದು. ಯಾಕಂದರೆ ಅದರಲ್ಲಿ ಇದು ಹೆಚ್ಚು ವಿದ್ಯುತ್ತನ್ನು ಖರ್ಚು ಮಾಡುತ್ತದೆ. ಈ ಕಾರಣದಿಂದಾಗಿ ಒಂದು ದೊಡ್ಡ ಬ್ಯಾಲಿಸ್ಟಿಕ್ ಮಿಸೈಲ್ ಇರುವಂಥದ್ದನ್ನು ಅಥವಾ ಯುದ್ಧ ವಿಮಾನಗಳ ಇರುವಂಥದ್ದನ್ನು ಸುಮಾರು $14 ಇದು ಹೊಡೆದುರುಳಿಸುತ್ತದೆ. ಅಂದರೆ ಕೇವಲ 1000 ರಿಂದ ಹಿಡಿದು 1200 ಒಳಗೆ ಇದು ಒಂದು $200 ಮಿಲಿಯನ್ ಯುದ್ಧ ವಿಮಾನವನ್ನು ಕ್ಷಣ ಮಾತ್ರದಲ್ಲಿ ಹೊಡೆದುರುಳಿಸುತ್ತದೆ. ಹಾಗೆಯೇ ಇದು ಎಷ್ಟು ದೊಡ್ಡ ವಿಷಯವಾಗಿದೆ ಅನ್ನೋದನ್ನು ಎಕ್ಸಾಂಪಲ್ ಮೂಲಕ ಹೇಳೋದಾದರೆ, ವರ್ಲ್ಡ್ನ ಎಲ್ಲಕ್ಕಿಂತ ಹೆಚ್ಚು ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರುವಂಥ S-400 ಹಾಗೂ ಅಮೆರಿಕಾದ ಪ್ಯಾಟ್ರಿಯಾಟ್ ಇವೆರಡೂ ಒಂದು ಯುದ್ಧ ವಿಮಾನವನ್ನು ಅಥವಾ ಒಂದು ಬ್ಯಾಲಿಸ್ಟಿಕ್ ಮಿಸೈಲನ್ನು ಹೊಡೆದುರುಳಿಸುವಾಗ ಆಗ ಆ ಕೆಲಸದಲ್ಲಿ ಟಾರ್ಗೆಟ್ನ ಹತ್ತಿರ ಈ ಇಂಟರ್ಸೆಪ್ಟರ್ ಮಿಸೈಲನ್ನು ಹಾಕಲಾಗುವುದು. ಈ ಮಿಸೈಲ್ಗಳ ಬೆಲೆಯು ಸುಮಾರು 8 ರಿಂದ 15 ಕೋಟಿವರೆಗೆ ಇರ್ತದೆ. ಸೊ ಇದರಿಂದ ನೀವು ಯೋಚನೆ ಮಾಡಿ ನೋಡಿ, 8 ರಿಂದ 15 ಕೋಟಿ ಕೆಲಸವನ್ನು ಈ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಕೇವಲ $1000 ಮಾತ್ರ ಮಾಡಿಬಿಡ್ತದೆ. ಅದಕ್ಕೇನೆ ಬ್ರಿಟನ್ಗಾಗಿ ಈ ಡ್ರ್ಯಾಗನ್ ಫೈರ್ನ ಬರುವಿಕೆ ಒಂದು ಗೇಮ್ ಚೇಂಜರ್ ಆಗಿದೆ. ಹಾಗೂ ಇನ್ನು ಕೆಲವೊಂದು ಟೆಸ್ಟ್ ಮಾಡಿದ ನಂತರ ಬ್ರಿಟನ್ ತಮ್ಮ ಎಲ್ಲ ಯುದ್ಧ ಪಡೆಗಳಿಗೆ ಹಾಗೂ ಎಲ್ಲ ಕಡೆ ಇರುವ ತಮ್ಮ ಡಿಫೆನ್ಸ್ ಸಿಸ್ಟಮ್ಗಳಲ್ಲಿ ಕೊಡುವುದಕ್ಕೆ ಪ್ರಾರಂಭ ಮಾಡಲಿದೆ ಅನ್ನೋದನ್ನು ಘೋಷಣೆ ಮಾಡಿದೆ. ಆದರೆ ನಿಮಗೆ ಒಂದು ಪ್ರಶ್ನೆ ಇರಬಹುದು, ಈ ಲೇಸರ್ ವೆಪನ್ ಮಾಡುವುದರ ವಿಷಯದಲ್ಲಿ ಭಾರತವು ಎಲ್ಲಿ ನಿಂತಿದೆ ಅನ್ನೋದು. ಸೊ ನೋಡಿ ಗೆಳೆಯರೆ, ಭಾರತದ ದುರ್ಗಾ 2 ರೆಡಿಯಾಗಿದೆ ಅನ್ನೋದನ್ನು ನಾನು ಒಂದು ವಾರದ ಹಿಂದೆನೇ ನಿಮ್ಗೆ ಹೇಳಿದೆ. ಅದರ ಒಂದು ಟೆಸ್ಟಿಂಗ್ ಯಾವಾಗಲಾದರೂ ಮಾಡಬಹುದು. ಅದನ್ನು ಕೂಡ ಸೇಮ್ ಟು ಸೇಮ್ ಈ ರೀತಿಯಾಗಿರುವಂಥದ್ದು ಆಗಿದೆ. ಆದರೆ ನೋಡುವಂಥ ವಿಷಯ ಏನಂದರೆ, ದುರ್ಗಾ 2ನ ಟೆಸ್ಟಿಂಗ್ ಆದಾಗ ಅದರ ಆಕ್ಯುರೇಸಿ ಏನು ಹೊರಬರ್ತದೆ ಅನ್ನೋದು. ಯಾಕಂದರೆ ಲೇಸರ್ ವೆಪನ್ಗಳು ಸಾಕಷ್ಟು ತಯಾರಾಗಿದೆ, ಅಮೆರಿಕದ ಹತ್ತಿರನೂ ಕೂಡ ಇದೆ. ಆದರೆ ಅವುಗಳ ಆಕ್ಯುರೇಸಿ ಈ ಡ್ರ್ಯಾಗನ್ ಫೈರ್ಗೆ ಹೋಲಿಸಿದರೆ ಅಷ್ಟು ಚೆನ್ನಾಗಿಲ್ಲ. ಇಂಥದ್ರಲ್ಲಿ ನಮಗಾಗಿ ಮೇನ್ ಪ್ರಯಾರಿಟಿ ಏನಾಗಬೇಕು ಅಂದರೆ ಇವರೆಲ್ಲರಿಗಿಂತ ದುರ್ಗಾ 2ನ ಆಕ್ಯುರೇಸಿ ಬೆಸ್ಟ್ ಇರಲಿ ಅಂತ. ಹಾಗೆಯೇ ಯಾವಾಗ ಇದರ ಒಂದು ಟೆಸ್ಟಿಂಗನ್ನು ಮಾಡುವ ಸುದ್ದಿ ಬಂದಾಗ ಆಗ ಮೊಟ್ಟ ಮೊದಲಿಗೆ ನಿಮಗೆ ಈ ಚಾನೆಲಲ್ಲಿ ಸಿಗಲಿದೆ. ಅದಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ.